ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಇವತ್ತಿನ ಲಾಗಲ್ಲಿ ಏನಪ್ಪ ಅಂತ ಅಂದರೆ, ನಾನು ನಮ್ಮ ಅತ್ತೆ ನಮ್ಮ ಹೆಣ್ಮಗಳು ಸೇರಿ ನಾವೆಲ್ಲಿ ಹೊಂಟೀವಿ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೊಂಟೀವಿ. ಬೆಳಗಿನ 5:30 ಗಂಟೆ ನಾವು ಇವಾಗ ಹೋಗುವಾಗ ಅಲ್ಲಿ ನಾವು ಕೊಲ್ಲಾಪುರಕ್ಕೆ ಹೋಗಿ ಮುಟ್ಟಿದ್ಮೇಲೆ ನಮ್ಮ ಮಾಮನ ದೋಸ್ತ್ ಬಂದಿದ್ದರು ಪಿಕಪ್ ಮಾಡೋಕೆ, ಅವ್ರು ಆಟೋ ಡ್ರೈವರ್. ಸೊ ಹಾಗಾಗಿ ನಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡತ್ತಿದ್ರು ಅಂದರೆ ಏನೇನು ಕೊಲ್ಲಾಪುರದಾಗ ಸ್ಪೆಷಲ್ ಐತಿ. ಕಾರ್ಪೊರೇಷನ್ ಆಯಿತು, ಇದು ರಾಜವಾಡೆ ಅಲ್ಲಿ ಕಾಣತೈತೆ ನೋಡ್ರಿ, ಅದು ರಾಜವಾಡೆ ಅಂತ ತೋರಿಸಿದ್ರು. ಸೊ ನಮ್ಮ ಇಡೀ ದಿನ ನಮಗೋಸ್ಕರ ವೇಟ್ ಮಾಡಿ ನಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ರು. ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿರಿ, ಕೊಲ್ಲಾಪುರ ಮಹಾಲಕ್ಷ್ಮಿ ಬಂತು. ಇಲ್ಲಿ ಅಂದರೆ ನಾವು ಹೋಗಿ ರೀಚ್ ಆಗೋಷ್ಟಲ್ಲ 11 ಗಂಟೆ ಆಗಿತ್ತು. ಆವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಎಲ್ಲೆಲ್ಲವರು ಜನ ಎಲ್ಲ ಬಂದಿದ್ದರು. ಸೊ ನಮಗಿಲ್ಲ ಅಂದ್ರೂ 1.5 ತಾಸು ನಾವು ಕ್ಯೂ ಒಳಗೆ ಇದ್ವಿ. ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೇಕಂದ್ರೆ ಒಂದು 2-3 ಅವರ್ಸ್ ಆಗಿರ್ಬೋದು. ಪಾಪ ಅವ್ರನ್ನ ಹೋಗಂದ್ರೆ ಹೋಗಲಿಲ್ಲ, ನಾವು ಬರೋವರೆಗೂ ವೇಟ್ ಮಾಡ್ತೀನಿ ಅಂತ ಆಟೋ ಡ್ರೈವರ್ ಪಾಪ ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲೆಲ್ಲ ರೀಕನ್ಸ್ಟ್ರಕ್ಟ್ ಮಾಡತ್ತಾರ ಟೆಂಪಲ್. ಹಾಗಾಗಿ ಅಷ್ಟಿದ್ರೂ ದೇವ್ರ ದರ್ಶನಕ್ಕೆ ನಮ್ಗೆ ಅಲೌ ಮಾಡಿದ್ರೆ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ನೋಡಿರಿ ಇಲ್ಲೆಲ್ಲ ಎಷ್ಟು ಚಂದ ಸೀರೆ ಗೊಂಬೆಗಳಿಗೆ ಎಷ್ಟು ನೀಟಾಗಿ ಸಾರಿ ಉಡಿಸಿ ರೋಡಿನ ನಿಲ್ಸ್ಯಾರ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲೆಲ್ಲ ಒಳಗೆಲ್ಲ ಕ್ಯೂ ಹಚ್ಚಾಕ್ರಿ ಅದ. ಸೊ ನಾವು ಅಲ್ಲಿ ಇನ್ನೂ ಮುಂದೆ ಹೋಗ್ತೀವಿ ನೋಡಿರಿ. ಅಲ್ಲಿ ಮುಂದೆ ಹೋದ್ಮೇಲೆ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮೆಲ್ಲ ನಾವು ಕೇಳ್ಕೊತ ಹೋಗಿದ್ವಿ. ಸೊ ಕೇಳ್ಕೊತ ಹೋದ್ಮೇಲೆ ಒಬ್ಬರನ್ನೊಬ್ಬರನ್ನ ಕೇಳಿದ್ಮೇಲೆ ನಾವು ಅದು ಕ್ಯೂ ಹಚ್ಚೋಕ್ಕೂ ಮುಂಚೆ ನಾವೇನು ಮಾಡಿದ್ವಿ, ನಾವು ಇಲ್ಲಿಂದ ಹೋಗಿದ್ವಲ್ಲ, ಲಾಂಗ್ ಜರ್ನಿ ಆಗಿತ್ತು, 1-3 ಅವರ್ಸ್ ಮೇಲೆ ಆಗಿತ್ತಲ್ಲ. ಸೊ ಹಂಗಲ್ಲಿ ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗ್ಬೇಕಂತೇಳಿ ವಾಶ್ರೂಮ್ ಎಲ್ಲೈತೆ ಅಂತ ಕೇಳ್ಕೊಂಡು ಹೊರಟಿದ್ವಿ. ಸೊ ಹೋಗುವಾಗ ಇದೆಲ್ಲ ನೋಡಿರಿ ಬಿಲ್ಡಿಂಗ್ ಅಂದ್ರೆ ಆಗಿನ ಕಾಲದ ಕನ್ಸ್ಟ್ರಕ್ಷನ್. ಅದು ನೋಡಿ ನನಗೆ ಶಾಕ್ ಆಯ್ತು. ಎಲ್ಲಿ ಹೋಗಿ ಕೇಳಿದ ತಕ್ಷಣ ಮುಂದೆ ಹೋಗ್ರಿ, ಸ್ಟ್ರೈಟ್ ಐತಿ ಅಂತ ಹೇಳೋರು. ಆಯ್ತಪ್ಪ ಆಯ್ತಪ್ಪ ಅಂತ ಕೇಳ್ಕೊತ ಬಂದ್ರೆ ನೋಡಿರಿ ಇಲ್ಲಿ ವಾಡೆಗತೆ ಕಾಣತ್ತ ನೋಡಿರಿ. ಇವೆಲ್ಲ ಬರೀ ಬಾಗಿಲುಗಳು, ದ್ವಾರ ಬಾಗಿಲುಗಳು. ನಾವು ಇಲ್ಲಿ ಬರತ್ತೀವಿ ನೋಡಿ, ವಾಶ್ರೂಮ್ಗೆ ಹೋಗಿ ಹೊರಗೆ ಬರೋದು. ಇದ್ರದ್ದು ಫ್ರಂಟ್ ಹೆಂಗೈತೆ ನೋಡಿರಿ, ಇಲ್ಲಿ ಹೆಂಗೈತೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಅಷ್ಟು ಬ್ಯೂಟಿಫುಲ್ ಆಗಿತ್ತದ. ನೋಡಿರಿ ಇದು ವಾಶ್ರೂಮ್ಗೆ ಹೋಗಿ ಬಂದಿದ್ದು ಬಾಗಿಲಿದು ನೋಡಿರಿ. ಅದು ಆವಾಗ ರಾಜರು ಎಷ್ಟು ಚಂದ ಕಟ್ಟ್ಯಾರ ಅಂತಂದ್ರೆ ನೋಡಿರಿ, ಅದು ಎಂಟ್ರೆನ್ಸ್ ಅಂದ್ರೆ ಅಮ್ಮನ ದರ್ಶನಕ್ಕೆ ಅದು ಎಂಟ್ರೆನ್ಸ್. ಅದು ಮೇನ್ ದ್ವಾರ ಬಾಗಿಲು ಕಾಣತ್ತಲ್ಲ, ಅದು ಅಮ್ಮನ ಎಂಟ್ರೆನ್ಸ್ ಬಾಗಿಲದ. ಇದೆಲ್ಲ ವಾಡೆಗಳು ನೋಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿರಿ ಸುತ್ತಲೂ ಎಲ್ಲ ಅವ್ರದ್ದು ಹೆಂಗೆ ಬಿಲ್ಡಿಂಗ್, ಅವಾಗಿಂದ ಟ್ಯಾಲೆಂಟ್ಗಳು ಭಾರಿ ಬಿಡ್ರಿ. ಹಾಗಾಗಿ ನಾನು ಅದನ್ನು ಸಿಕ್ಕಾಪಟ್ಟೆ ಹೊತ್ತು ಕ್ಯಾಪ್ಚರ್ ಮಾಡಿದೆ. ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಾವು ಅಲ್ಲಿ ಹೋಗಿ ಅಮ್ಮಗೆ ಕ್ಯೂ ಅಂದ್ರೆ ಪಾಳೆ ಹಚ್ಚಬೇಕು ದರ್ಶನಕ್ಕಾಗಿ ಅಂಥೇಳಿ ನಡ್ಕೊಂಡು ಹೊಂಟೀವಿ. ನಾನು ನಮ್ಮ ಅತ್ತೆ ಆಮೇಲೆ ನಮ್ಮ ಹೆಣ್ಮಗಳು. ಆಮೇಲೆ ಅಲ್ಲೇ ನಮ್ಮ ಇನ್ನೊಬ್ಬಾಕಿ ತಂಗಿನ ಕೊಟ್ಟಿವಿ ರೀ ಕೊಲ್ಲಾಪುರಕ್ಕೆ. ಸೊ ಹಾಗಾಗಿ ನಾವು ಬಂದೀವಿ ಬಾ ಅಂದ ತಕ್ಷಣ ಆಕಿನೂ ಬರಾತಿದ್ಲ. ಸೊ ಆಕಿನೂ ಬರ್ತಾಳೆ, ಎಲ್ಲರೂ ಸೇರಿ ಕ್ಯೂ ಹಚ್ಬೇಕು ಅನ್ನೋದ್ರಾಗ ಆಕಿ ಸ್ವಲ್ಪ ಲೇಟ್ ಆಯ್ತು. ನಾವು ಮುಂಚೆ ಹೋಗಿ ಕ್ಯೂ ಹಚ್ಚಿದ್ವಿ. ಅದಾದ್ಮೇಲೆ ಆಕಿ ಬಂದು ನಮ್ಗೆ ಜಾಯಿನ್ ಆದ್ಲ, ನಮ್ಮ ಸುಬ್ಬು. ಸೊ ಆಕಿನೂ ನಮಗೋಸ್ಕರ ಬಂದ್ಲ. ಮೀಟ್ ಮಾಡಿ ಭಾಳ ದಿನ ಆಯ್ತು, ಮೀಟ್ ಆಗಿಲ್ಲ ಅಂದ ತಕ್ಷಣ ಅಲ್ಲೇ ಬಂದು ಮೀಟ್ ಮಾಡಿ ಎಲ್ಲರೂ ಕುಡ್ದೀವಿ, ದರ್ಶನ ಮಾಡಿದ್ವಿ. ನೋಡಿರಿ ಇಲ್ಲೆಲ್ಲ ಏನು ಬೇಕಲ್ಲ ಎಲ್ಲ ನಮಗೆ ಚಾಟ್ಸ್ ಎಲ್ಲ ಸಿಗ್ತೈತಿ. ಅಲ್ಲಿದು ಕೊಲ್ಲಾಪುರ ಮಿಸಳು ಗಿಸಳು ಎಲ್ಲ ಸಿಗ್ತೈತಿ. ಸಿಕ್ಕಾಪಟ್ಟೆ ಅಂದ್ರೆ ನಮಗಿಲ್ಲಿ ಕಂಪೇರ್ ಮಾಡಿರಾದ್ರು ಎಲ್ಲ ನೀವು ಕೊಲ್ಲಾಪುರಕ್ಕೆ ಅದು ಹೋದರೆ ಜ್ಯುವೆಲ್ರಿ ಅದು ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ ರೇಟಿಗೆ ಸಿಗ್ತಾವೆ ಹೋಲ್ಸೇಲಾಗಿ. ಸ್ವಲ್ಪ ಎಲ್ಲ ತಿರುಗಾಡಿ ತೊಗೋರಿಂದ ಸಾರಿನೂ ಸಿಕ್ಕಾಪಟ್ಟೆ ಕಮ್ಮಿ ರೇಟ್ ಸಿಗ್ತಾವೆ. ಬಟ್ ಅವರಿಗೆ ನಮಗೆ ಏನಾಗುತ್ತೆ ಅಂದ್ರೆ ಕಲರಲ್ಲಿ ಹೋಗೆಲ್ಲ ನಮಗೆ ಅಷ್ಟು ಲೈಕ್ ಆಗಲ್ಲ. ಅವ್ರ ಕಡೆ ಎಲ್ಲ ಫುಲ್ ಒಂಥರ ಬೇರೆ ಡಿಫ್ರೆಂಟ್ ಆಗಿರ್ತೈತಿ. ಸೊ ಅಂದ್ರೂ ವೆರೈಟಿ ತೊಗೋಬೇಕಂತಂದ್ರೆ ಅದು ಒಂದು ವರ್ತ್ ಪ್ಲೇಸ್ ಅಂತ ಹೇಳ್ಬೋದು. ಕಮ್ಮಿ ರೇಟಿಗೆ ಸಿಗ್ತಾವಲ್ಲ. ಇದು ನೋಡ್ರಿ, ಅದು ದೇವ್ರಲ್ಲಿ ಕಾಣತೈತೆ ನೋಡ್ರಿ, ಮುಂದೆ ಶಿಖರ್ ಕಾಣತೈತಿಲ್ಲ, ಅಲ್ಲಿ ಅಮ್ಮ ಇರೋದು. ಸೊ ಇದೆಲ್ಲನೂ ರಾಜವಾಡೆ ಸುತ್ತಲೂ ಅವಾಗಿನ ರಾಜರೆಲ್ಲ ಇಷ್ಟು ಚಂದ ಕಟ್ಟ್ಯಾರ ಅಂಥೇಳಿ ನನಗದನ್ನ ಎಷ್ಟು ಸಲ ನೋಡ್ರೂ ಸಮಾಧಾನ ಆಗತ್ತಿರಲಿಲ್ಲ. ಸೊ ನಾವು ಇಲ್ಲೇನಂತಂದ್ರೆ ಸೇಮ್ ಟು ಸೇಮ್ ಇಲ್ಲಿ ನಮ್ಮ ಜಮಖಂಡಾಗೂ ರಾಜವಾಡೆ ಐತಲ್ರಿ, ಅದ್ರದ್ದು ಸೇಮ್ ಸಿಂಬಲ್ ಅಲ್ಲಿ ಹಂಗೆ ಇತ್ತು. ಅವರೆಲ್ಲ ಅಂದ್ರೆ ಎಲ್ಲರೂ ಒಂದು ಅಂತದ ಸೇಮ್ ಪ್ಲ್ಯಾನಿಂಗ್ ಒಳಗೆ ಕಟ್ಟಾರೋ ಗೊತ್ತಿಲ್ಲ. ಸೊ ನೋಡಿರಿ ನಮ್ಮ ಸುಬ್ಬುನು ಬಂದು ಜಾಯ್ನ್ ಆಗಿದ್ಲ. ನೋಡಿರಿ ಕ್ಯೂ ಅವಾಗಿಂದ ಹಚ್ಚಿವಿ, ಇನ್ನೂ ಕ್ಯೂ ಐತಿ. ಇಲ್ಲಿಂದ ಅಲ್ಲಿ ಹೋಗ್ಬೇಕಿನ್ನ ಅಲ್ಲಿ ಮುಂದೆ ಹೋಗ್ಬೇಕು. ಅಲ್ಲಿ ಮುಂದೆ ಹೋದ ತಕ್ಷಣ ಗರ್ಭಗುಡಿ ಬರ್ತೈತೆ ಅಮ್ಮಂದು. ಅಲ್ಲಿ ಒಳಗೆ ಹೋಗ್ಬೇಕಂದ್ರೂ ಮತ್ತು 3-4 ಸಲ ಟರ್ನಾಗಿ ಹೋಗ್ಬೇಕು. ಭಾಳ ಹೊತ್ತು ಕ್ಯೂ ಹಚ್ಚಿದ್ವಿ. ಸೊ ಲಾಂಗ್ ಟರ್ಮ್ ಕ್ಯೂ ಇತ್ತು. ಸೊ ಹಾಗಾಗಿ ನೋಡಿರಿ ಇದೆಲ್ಲ ಅಲ್ಲೇನ ಕ್ಯೂ ಹಚ್ಚಿದಾಗನ ಮಾಡ್ಕೊಂಡಿರೋದು ನೋಡಿರಿ. ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡಾಕತ್ತಾರಲ್ಲ. ಸೊ ಹಂಗಾಗಿ ಸ್ವಲ್ಪ ಧೂಳು ಡಸ್ಟ್ ಎಲ್ಲ ಆಯಿತು. ಆದ್ರೂ ಇನ್ನೊಂದು ಏನಂದ್ರೆ ನಮಗೆ ಅಮ್ಮನ ದರ್ಶನ ಮಾಡಕ್ಕೆ ಬಿಟ್ರಲ್ಲ, ಅದಕ್ಕೆ ನಾನು ಧನ್ಯವಾದಗಳನ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿ ಆಯ್ತು. ಇವ್ರಿಗೆ ಎಲ್ಲರಿಗೆ ಫೋಟೋ ಪೋಸ್ ಕೊಡ್ರಿ ಅಂತಂದ್ರೆ ಫೋಟೋ ಪೋಸ್ ಅಂತ ನೋಡ್ಕೋತಾರೆ. ನಾ ವಿಡಿಯೋ ಮಾಡತ್ತಿದ್ದೆ. ಸೊ ಹಾಗಾಗಿ ನಗಕತ್ತಿದ್ರು ನೋಡಿರಿ.
ಎಲ್ಲ ಅಲ್ಲಿ ದೊಡ್ಡ ಆಲದ ಮರ ಎಷ್ಟು ಜನ ಅಂದರೆ ಸ್ಯಾಟರ್ಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಇಲ್ಲಂದ್ರೂ 1, 2, 2:30, 3 ತಾಸು ಕ್ಯೂನ ಹಚ್ಚಿವು ಅನ್ನಿಸ್ತದೆ. ಅಲ್ಲಿಂದ ಬರ್ಬೇಕು ನೋಡ್ರಿ, ಅಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ಬಂದು ಹೋಗ್ಬೇಕು. ಇಲ್ಲಿ ಇದೇನೈತಲ್ರಿ ದೇವರು ವೆಂಕಟರಮಣಂದು. ಮುಂದೆ ಹೋಗೋಣ ಮಹಾಲಕ್ಷ್ಮಿ ಫಸ್ಟ್ ವೆಂಕಟರಮಣ ದರ್ಶನ ಆಗ್ತೈತಿ. ಅಲ್ಲಿ ಕಾಣತೈತಲ್ರಿ ಅದು ಎದ್ದು ನಿಂತಾನ ಗಣಪತಿ, ಎದ್ದು ನಿಂತಿರೋ ಗಣಪತಿ ಅದ ನೋಡ್ರಿ. ಇದನ್ನೆಲ್ಲ ಗೋಡೆಗಳು ಕಾಣಕತ್ತಾವ ನೋಡ್ರಿ, ಕಲ್ಲಿನ ಗೋಡೆಗಳೆಲ್ಲ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ನೋಡ್ರಿ. ಎಷ್ಟೆಲ್ಲ ಸ್ವಲ್ಪ ಧೂಳು ಆಗ್ಯಾವ, ಇವನ್ನೆಲ್ಲ ಅದನ್ನೆಲ್ಲ ರೀಟಚ್ ಅಪ್ ಮಾಡಿದ್ರಂದ್ರೆ ಚಲೋ ಚಲೋ ಮಸ್ತ್ ಕಾಣ್ತೈತೆ ಅಮ್ಮನ ಸನ್ನಿಧಾನ ನೋಡ್ರಿ. ಎಲ್ಲ ಒಳಗೆ ಬಂದ್ವಿ, ಇದು ಒಳಗಿಂದ ಇಲ್ಲಿ ಹೋಮ ಮಾಡಿದ್ದು ಇದನ್ನು ಕ್ಲೋಸ್ ಮಾಡ್ಯಾರ. ಇಲ್ಲೆಲ್ಲ ಅರ್ಬಿಗಳು ಹಾಕಿ ಮುಚ್ಚಾರ, ಅಲ್ಲೆಲ್ಲ ದೇವ್ರುಗಳು ಅದಾವಲ್ಲ ಸ್ವಲ್ಪ ಎಲ್ಲ ಕ್ಲೋಸ್ ಆಗೈತೆ. ಅಷ್ಟು ದರ್ಶನಕ್ಕೆಲ್ಲ ಏನೂ ಬಿಟ್ಟಿರಲಿಲ್ಲ. ಮತ್ತು ಇನ್ನೊಂದು ಅಮ್ಮನ ಹತ್ರ ಶೂಟ್ ಮಾಡೋಕೆ ಬಿಡಂಗಿಲ್ಲ. ಬಿಫೋರ್ ಅಮ್ಮನ ದರ್ಶನ ಮಾಡೋಕ್ಕಿಂತ ಮುಂಚೆ ಅಮ್ಮನ ಸನ್ನಿಧಾನ ಒಳಗನೆ ಇದೆಲ್ಲ ಒಳಗಿಂದದ. ಎಷ್ಟು ಹೆಂಗದ ನೋಡ್ರಿ, ಎಷ್ಟು ಕಂಬಗಳದಾವಂದ್ರೆ ದೇವಿದ ಗುಡಿ ನೋಡ್ಬೇಕಂದ್ರೆ ಒಂಥರ ಮೈ ಜುಮ್ ಅನಿಸ್ತತಿ. ಸಿಕ್ಕಾಪಟ್ಟೆ ಕಂಬ, ದೇವಾಲಯನ ಹಂಗೈತ್ರಿ ಅದು. ಎಷ್ಟು ಕಂಬ ಅಂತ ನಾ ಅಂತೂ ಎಣಿಸ್ಲಿಲ್ಲ, ಯಾಕಂದ್ರೆ ನಮ್ಗೆ ಒಂದು ಲೈನ್ ಮಾಡಿಬಿಟ್ಟಿದ್ರೆ ಭಾಳ ಕಂಬ ಅದಾವು. ಗುಡಿನ ಒಂಥರ ಚಂದ ಅಂದ್ರೆ ಚಂದ ಐತಿ. ಇನ್ನು ರೀಟಚಪ್ ಆದ್ಮೇಲೆ ಅಂದ್ರೆ ಇನ್ನೂ ಭಾರಿ ಲುಕ್ ಅನಿಸ್ತದ. ನೀವು ಎಲ್ಲ ಟೈಮ್ ಸಿಕ್ತಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೊಡ್ಡ ಆದಿಶಕ್ತಿ ಆಕಿ, ಶಿವ ಪಾರ್ವತಿ ಸಮೇತ ಅಲ್ಲಿ ಅವರ ತಳ ಊರ್ಯಾರ. ಸೊ ಹಾಗಾಗಿ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಬರ್ರಿ, ಅಮ್ಮನ ಆಶೀರ್ವಾದ ಪಡೀರಿ ಅಂತ ಕೇಳ್ಕೊತೀನಿ. ಕೆಟ್ಟ ಬಿಸಿಲಂದ್ರೆ ಬಿಸಿಲಾಗಿತ್ತು. ನಾವೆಲ್ಲರೂ ಕೂಡಿ ದರ್ಶನ ಮುಗಿಸಿ ಒಂದೆರಡು ಫೋಟೋ ತಗೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ ಆಕಿ ಇನ್ನೇನಪ್ಪ ಅನ್ನಪ್ರಸಾದಕ್ಕೆ ಹೋಗ್ಬೇಕಂತಂದು ನಮ್ಮ ಸುಬ್ಬು ಹೇಳಕತ್ತಿದ್ಲು, ಇಲ್ಲ ಅನ್ನಪ್ರಸಾದ ಸಿಗ್ತೈತಿ ಬಾ ಹೋಗೋಣ ಅಂಥೇಳಿ. ಸೊ ಹಂಗಾಗಿ ಕೇಳ್ಕೊತ ಹೊಂಟಿದ್ವಿ. ಅದು ಹೋಗುದ್ರಾಗ ನಾವೇನು ಮಾಡಿದ್ವಿ, ಸ್ವಲ್ಪ ಮತ್ತು ಕಬ್ಬಿನಲ್ಲಿ ಬಾಯೆಲ್ಲ ನೀರಡಿಕೆ ಆಗೈತೈತಿ, ಕಬ್ಬಿನ ಹಾಲು ನೀರು ಎಲ್ಲ ಕುಡಿದು ಸ್ವಲ್ಪ ಹೊತ್ತಲ್ಲಿ ಜ್ಯುವೆಲ್ರಿ ಇದನ್ನು ಅಷ್ಟು ನೋಡಿದ್ವಿ. ಅಷ್ಟ್ರಾಗ ಟೈಮ್ ಆಗಿತ್ತು 3 ಗಂಟೆ. ಹಾಗಾಗಿ ಅನ್ನಪ್ರಸಾದ ಕ್ಲೋಸ್ ಆಗಿತ್ತು, ನಮಗೇನು ಸಿಗಲಿಲ್ಲ. ಸೊ ಅಲ್ಲಿ ಇಲ್ಲಿ ಎಲ್ಲ ಕೇಳ್ಕೊಂಡು ಇನ್ನೇನು ಬ್ಯಾಡ ಬಾ ಇನ್ನು ಹೋಗೋಣ ಅಂಥೇಳಿ, ಶಾಪಿಂಗನ್ನು ಮಾಡೋಣ ಬಾ ಅಂಥೇಳಿ ಹೋಗಕತ್ತೀವಿ. ಹೋಗುವಾಗೆಲ್ಲ ಪಾರ್ವಾಳಗೆ ಊಟಕ್ಕೆ ಹಾಕಿದ್ರೆ ಪಾರ್ವಾಳ ಎಲ್ಲ ತಿನ್ನೋದಿದ್ದು. ಆಕಿಗೆ ನಂದೆ, ನೀ ಅಲ್ಲಿ ಹೋಗಿ ನಿಲ್ಲವಾ ಫೋಟೋ ತೆಗಿತೀನಿ ನಿಂದ ಅಂತಂದ್ರೆ ಇದು ಹುಚ್ಚಿ ಹೋಗಿ ಅದ್ರ ಬಾಜು ಇಲ್ಲ ಅವ್ರು ಅದ್ರ ನನಗೆ ಪಾರ್ವಾಳ ಡಿಸ್ಟರ್ಬ್ ಮಾಡೋದು ಬೇಡಂತೆ ಮತ್ತು ವಾಪಸ್ ಬಂದ್ಲು. ಸೊ ಹಾಗಾಗಿ ಆಕಿದೇನು ಫೋಟೋನ ತೆಗಿಲಿಲ್ಲ. ಇಲ್ಲ ಮ್ಯಾಲೆ ಹೋದ್ರೆ ಮತ್ತೆ ಬಂದು ತಿಂತಾವಳ ಅಂತಂದ್ರು ನಿಂದಿರ್ಲಿಲ್ಲ ಆಕೆನ. ಇಲ್ಲ ಅದನ್ನ ಹೇಳಾತಿದ್ಲು ನೋಡಿ, ಅಲ್ಲಿ ಏನೋ ದಕ್ಷಿಣ ದ್ವಾರ ಬಾಗಿಲು ಕಡೆ ಊಟದ ವ್ಯವಸ್ಥೆ ಐತೆ ಅಂಥೇಳಿ. ಬಟ್ ನಾವು ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ಸರಾಗಿರ ಇದನ್ನು ತೊಗೊಳ್ಳೋಣ ಅಂಥೇಳಿ ನಿಂತ್ವಿ. ಅಲ್ಲೇ ನಮ್ಮದು ಟೈಮ್ ಆಯ್ತು. ಕಬ್ಬಿನ ಹಾಲು ನೀರು ಕುಡಿದ್ರಾಗನ ಟೈಮ್ ಆಗಿ ಹೋಯ್ತು. ನಾವೇನು ಅಲ್ಲಿ ಅನ್ನಪ್ರಸಾದ ನಮಗಂತೂ ಸಿಗಲಿಲ್ಲ. ಇಲ್ಲಿ ನಮ್ಮ ಸುಬ್ಬಿಗೆ, ಬಾರ ಸುಬ್ಬಿ ಏನು ಮಾಡತ್ತೀಯ ಅಂತ ಅನ್ನತ್ತಿದ್ದೆ. ಇಲ್ಲ ಮತ್ತು ಅಲ್ಲಿ ಇಲ್ಲಿ ಬಿಸಿಲಾಗ ರಗಡಾಗೈತೆ ಆಕಿಗೇನು. ಆಮೇಲೆ ಪಳಾರ್ ಅಂತಾರೆ ನಮ್ಮ ಕಡೆ, ದೇವ್ರದ್ದು ಎಲ್ಲಿ ಹೋದ್ರೂ ಪಳಾರ್ ತೊಗೊಂಬರ್ಬೇಕು. ಸೊ ಹಾಗಾಗಿ ನಾವು ನಮ್ಮ ಮನೆಗೆ ನಮ್ಮ ಹೆಣ್ಮಗಳಿಗೊಂದು ನಮಗೊಂದು ಪಳಾರ್ ತೊಗೊಂಡ್ವಿ. ಆಮೇಲೆ ಇಲ್ಲಿ ನನ್ನ ಫೋಟೋಸ್, ಅಮ್ಮನ ಫೋಟೋಸ್ ಭಾಳ ಅಂದ್ರೆ ಭಾಳ ಚಂದ ಇದ್ದು ನೋಡ್ರಿ. ನನಗಂತೂ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸೊ